ಮತ್ತೆ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 4 ಇಷ್ಟು ದೊಡ್ಡ ಆನಿಯನ್ ಬೇಕಾಗ್ತದೆ. ಇದನ್ನು ಚೆನ್ನಾಗಿ ಹಚ್ಕೊಂಡು ಬರೋಣ. ನೋಡಿ, ನಾವಾಗ ಹಚ್ಕೊಂಡಿದ್ದದ್ದು ಆನಿಯನನ್ನು ಈಗ ಫ್ರೈ ಮಾಡುವ. ಮೊದಲಿಗೆ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ರೀತಿ ಶಿಫ್ಟ್ ಮಾಡಬೇಕು. ಒಂದು ಟಿಶ್ಯೂ ಮೇಲೆ ಹಾಕಿದರೆ ಒಂದಕ್ಕೊಂದು ಹರಡೋದಿಲ್ಲ. ನಾವಾಗ ಹೆಚ್ಕೊಂಡಿದ್ದೇವಲ್ಲ ಆನಿಯನ್ ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೇವೆ ನಾವು ಯಾವ ರೀತಿ ಮಾಡೋದು ಅಂತ. ಈಸಿಯಾಗಿರುತ್ತೆ ಬಿರಿಯಾನಿ. ನಾವು ಅನ್ನ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ನೀರಿಟ್ಟಿದ್ದೇವೆ, ಬಿಸಿ ನೀರು. ಅದಕ್ಕೆ ಮತ್ತೆ ಹಾಕೋಣ. ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ಬಾಸ್ಮತಿ ರೈಸ್ ಅಂತ ತಗೊಂಡಿದ್ದೀನಿ. ಇವಾಗ ಅದು ಬಿಡಿ ಬಿಡಿಯಾಗಿ ಅನ್ನ ಬರಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಅಥವಾ ಎಣ್ಣೆಯೂ ಹಾಕ್ಬೋದು. ಸ್ವಲ್ಪ ಸೋಂಪು ಹಾಕುತ್ತಿದ್ದೀನಿ. ಒಂದು ಪಲಾವ್ ಎಲೆ, ಸ್ಟಾರ್ ಎಲ್ಲ ಹಾಕುತ್ತಿದ್ದೀನಿ. ನಾವು ಇಷ್ಟು ರೈಸ್ ತಗೊಂಡಿದ್ದೇವೆ. ನೀವು ಎಷ್ಟು ಬೇಕೋ ಅಷ್ಟು ರೈಸನ್ನು ಬಾಯ್ಲ್ ಮಾಡಿ ಇಟ್ಕೋಬೋದು. ನಿಮಗೆ ಎಷ್ಟು ಬೇಕಾಗ್ತದೆ ಬಿರಿಯಾನಿಗೆ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರು ಬಿರಿಯಾನಿ ಒಂದು ವೇಳೆ ತಿನ್ನೋದಿದ್ರೆ ಅಂತ ರೈಸ್ ಬೇರೆಗೆ ಎತ್ಕೊಳ್ತಾ ಇದ್ದೇನೆ. ಹೀಗೆ ಹಾಕೋಣ. 2 kg ಚಿಕನ್ ತಗೊಂಡಿದ್ದೇವೆ. ಇದಕ್ಕೆ ನಾವು ನೋಡಿ 3/4 ಕರ್ಡ್ ಹಾಕೋತಾ ಇದ್ದೇನೆ ನಾನು. ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೇನೆ, ಒಂದು ಟೀ ಸ್ಪೂನು. ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್. ಸ್ವಲ್ಪ ಚಿಕನ್ ಮಸಾಲ ಸೇರಿಸಬೇಕು, ಆಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕೊರಿಯಂಡರ್ ಪೌಡರ್, ಸ್ವಲ್ಪ ಶುಂಠಿ ಗಾರ್ಲಿಕ್ ಪೇಸ್ಟ್, ಒಂದು 1/4 ಚಮಚದಷ್ಟು ಹಾಕಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿರುವಂಥದ್ದು. ಇನ್ನು ಪುದೀನ ಹಾಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಅದರ ಪರಿಮಳ ಎಲ್ಲ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಆಗಲೇ ನಾವು ಆನಿಯನಲ್ಲಿ 4 ಆನಿಯನ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದರಲ್ಲಿ ಒಂದು ಅರ್ಧದಷ್ಟು ಇದಕ್ಕೆ ಹಾಕಬೇಕು. ಸ್ವಲ್ಪ ಲೆಮನ್, ಅದರ ಬೀಜ ಎಲ್ಲ ಹಾಕೋಬಾರ್ದು, ಸ್ವಲ್ಪ ಹಿಂಡಬೇಕು. ಅದು ಬೀಜ ಬಿದ್ದರೆ ಅದನ್ನು ಹೀಗೆ ತೆಗೀರಿ. ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ನೀವು ಬೇಕಾದ್ರೆ ಆಯಿಲು ಹಾಕೋಬೋದು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಎಷ್ಟು ಬೇಕಷ್ಟು. ಚಿಕನ್ ಅದು ಸ್ಮೆಲ್ ಬರಬಾರ್ದು ಅಂದರೆ ಸ್ವಲ್ಪ ಎಲ್ಲದಕ್ಕೂ ನಾವು ಅರಿಶಿಣ ಹಾಕೋತೀವಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೇವೆ ಇದೇ ರೀತಿ. ಇನ್ನು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಒಂದು 1/2 hour, ಅಟ್ಲೀಸ್ಟ್ 15-20 ಮಿನಿಟ್ಸ್ ಆದರೆ ಇಡಬೇಕು. ನೀವೆಷ್ಟು ಚೆನ್ನಾಗಿ ಇಟ್ಕೊಳ್ತೀರ ಆವಾಗ ಅದು ಚೆನ್ನಾಗಿ ಮಸಾಲೆ ಇಟ್ಕೊಳ್ತದೆ.
ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ಆಗ ನಾವು ಮರ್ತು ಬಿಟ್ಟಿದ್ವಿ. ಫಸ್ಟಿಗೆ ನೀವು ಹಾಕೋದ್ರೆ ಚೆನ್ನಾಗಿ ಇಳಿತದೆ. ಇದಕ್ಕೆ ಸ್ವಲ್ಪ ಆವಾಗಲೇ ಅದಕ್ಕೆ ಕೂಡ ಹಾಕಿದ್ದೇವೆ ನಾವು, ಆದರೆ ನೋಡ್ಕೊಂಡು ಹಾಕಿ. ನೋಡಿ ಇಷ್ಟು ಬೆಂದರೆ ಸಾಕಿದ್ದು, ಯಾಕೆಂದರೆ ಅದು ಸ್ಟೀಮ್ ಮಾಡುವಾಗ ಇದಾಗ್ತದೆ ನೋಡಿ, ಇನ್ನೂ ಬೇಯುತ್ತದೆ, ಜಾಸ್ತಿ ಬೇಯಬಾರ್ದು. ಇನ್ನು ಇದನ್ನು ಈಗ ಶಿಫ್ಟ್ ಮಾಡ್ಕೊಳ್ಳೋಣ ಬೇರೊಂದು ಕಡೆಗೆ. ಅದು ಚೆನ್ನಾಗಿ ನೀರೆಲ್ಲ ಸೋಸ್ಕೋಬೇಕು. ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿದೆ. ಬಿರಿಯಾನಿಗೆ ಬೇಕಾಗಿರುವಂಥದ್ದು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಬಿಸಿ ಆಗಲಿ. ಸ್ವಲ್ಪ ತುಪ್ಪ ಹಾಕೋತಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಈ ಕಡೆ ತಿರುಗಿಸಿ ಆನಿಯನ್ ಸ್ವಲ್ಪ ಹುರಿದಿಟ್ಕೊಂಡಿದ್ದೇವೆ. ಈಗ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ, ಇನ್ನು ಬಿರಿಯಾನಿ ಇದು ಮಾಡುವಾಗ ಬೇಕಾಗ್ತದೆ. ಹಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ, ಕೆಲವರು ಕ್ಯಾರೆಟನ್ನು ತುರಿ, ಫುಡ್ ಕಲರ್ ಅದೆಲ್ಲ ಯೂಸ್ ಮಾಡ್ತೇವೆ. ನಾವೇನು ಯೂಸ್ ಮಾಡೋದಿಲ್ಲ, ಇದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಆವಾಗಲೇ ನಾವು ಆನಿಯನ್ ಫ್ರೈ ಮಾಡಿದ್ದೇವಲ್ಲ, ಅದೇ ಎಣ್ಣೆಯನ್ನು ಸ್ವಲ್ಪ ನಾನು ಇದಕ್ಕೆ ಹಾಕೋತಿದ್ದೀನಿ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೇನೆ. ಇವಾಗ ಇನ್ನು ಇದಕ್ಕೆ ಒಂದು ಪಲಾವೆಲ್ಲ ಹಾಕೋಣ. ಚಕ್ಕೆ ಹಾಕ್ಕೊಂಡೆ, ಇದಕ್ಕೆ ಅಷ್ಟೇ ಸ್ವಲ್ಪ ಸೋಂಪು, ಇವಾಗ ನೋಡಿ ನಾವಾಗ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇವಲ್ಲ, ಈ ರೀತಿ ಆಗಿದೆ, ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡೋಣ. ಇನ್ನು ಇದು ಚಿಕನ್ ಇದರಲ್ಲೇ ಬೇಯಬೇಕು. ಚಿಕನ್ ಬೇಯಬೇಕು. ಲೋ ಫ್ಲೇಮಲ್ಲೇ ಇಡಿ. ಆವಾಗ ಇದನ್ನು ತಿರುಗಿಸ್ತಾ ನೋಡ್ತಾ ಇರಬೇಕು. ನೀರು ಆ್ಯಡ್ ಮಾಡೋಂಗಿಲ್ಲ, ಅದೇ ನೀರು ಆಗ್ತದೆ. ಇವಾಗ ತೋರಿಸ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು. ನೋಡಿ, ನಾವು ನೀರೇನು ಹಾಕಲಿಲ್ಲ, ಅದು ಅದರಷ್ಟಕ್ಕೆ ನೀರು ಹಾಕ್ತಿದ್ದೆ. ಸ್ವಲ್ಪ ಹೊತ್ತು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಇದು ಬೆಂದಿದೆ ಅಂತ ನೋಡೋಣ. ಚಿಕನ್ ನೋಡಿ ಬೆಂದಿದೆ. ಇನ್ನು ಇದಕ್ಕೆ ನಾವು ಇವಾಗ ರೈಸ್ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿ ಇಡಬೇಕು ಮೊದಲು ಸ್ಟವನ್ನು. ನೋಡಿ ಸ್ವಲ್ಪ ರೈಸ್ ಹಾಕೋತಿದ್ದೇನೆ. ಆವಾಗ ನಾವು ಬೆಳೆಸ್ಬಿಟ್ಕೊಂಡಿದ್ದೇವಲ್ಲ, ತುಂಬ ಇದು ಬೆಂದಿರಬಾರ್ದು ರೈಸ್. ನೋಡಿ ಇದನ್ನು ಹೀಗೆ ಮಾಡಬೇಕು. ಸೈಡೆಲ್ಲ ಹೀಗೆ ಮಾಡ್ತಾ ಬರಬೇಕು. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು. ಹೀಗೆ ಇನ್ನು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಹಾಕೋಬೇಕು ಇದರ ಮೇಲ್ಗಡೆ. ಮತ್ತು ಇದಕ್ಕೆ ರೈಸ್ ಹಾಕೋಬೇಕು. ಇದೇ ರೀತಿ ರೈಸ್ ಹಾಕ್ತಾ ಬರಬೇಕು. ಇವಾಗ ನಿಮಗೆ ಕ್ಯಾರೆಟ್ ಏನಾದರೂ ತುರಿದಿಟ್ಕೊಂಡಿರ್ತಲ್ಲ, ಫುಡ್ ಕಲರ್ ಎಲ್ಲ ಸ್ವಲ್ಪ ರೈಸ್ಗೆ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಏನಿಷ್ಟಿದೆ ಅದು ನಾನು ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಇನ್ನು ಇದಕ್ಕೆ ಕೂಡ ಸ್ವಲ್ಪ ತುಪ್ಪ ಹಾಕೋಬೇಕು ಹೀಗೆ. ಇನ್ನು ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ, ಆನಿಯನನ್ನು ಹಾಕೋಬೇಕು.
ಇದಕ್ಕೆ. ನೆಕ್ಸ್ಟ್ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಸಾಕು, ಒಂದು 1/4 ಚಮಚ ಅಷ್ಟೆಲ್ಲ. ರೈಸ್ ಹಾಕಿದ ಕೂಡಲೇ ಅದು ಇನ್ನು ತಲೆ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ ನಾವು ಹಾಕುತ್ತಿದ್ದೇವೆ. ಇನ್ನು ಸ್ವಲ್ಪ ತುಪ್ಪ, ಇವಾಗ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ದೇವಲ್ಲ, ಇದನ್ನು ಹಾಕೋತಾ ಇದ್ದೇವೆ. ಒಂದು ಸ್ಟೆಪ್ಪಲ್ಲಿ ಅದು ಆನಿಯನ್, ಇನ್ನೊಂದು ಸ್ಟೆಪ್ಪಲ್ಲಿ ಕೊತ್ತಂಬರಿ ಸೊಪ್ಪು, ಮತ್ತೊಂದು ಸ್ಟೆಪ್ಪಲ್ಲಿ ಗೋಡಂಬಿ ದ್ರಾಕ್ಷಿ. ಇವಾಗ ನೋಡಿ ರೈಸ್ ಹಾಕೋತಾ ಇದ್ದೇನೆ. ಈಗ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ, ತುಂಬ ಇಷ್ಟಪಡ್ತೀರಾ. ಫಸ್ಟ್ ಕಲಿಯೋರಿಗೆಲ್ಲ ಈ ಮೆಥಡ್ ಬಿರಿಯಾನಿ ತುಂಬ ಇಷ್ಟ ಆಗ್ತದೆ. ನಾನು 1 kg ಹಾಕುವಷ್ಟು ರೈಸನ್ನು ಹಾಕಿದ್ದೇನೆ. ನೀವು ಜನಗಳ ಮೇಲೆ ನೋಡಿಕೊಂಡು ಹಾಕಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಎರಡು kg ಅಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಬೇಕಾಗಿರುವಂಥದ್ದು. ಅದು ಮಣ್ಣಿದ್ದು ಈ ಥರ ನೆಸಲ್ ಬರ್ತದಲ್ಲ, ಇದನ್ನು ಇಡಬೇಕು ನೀವು. ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಎಲ್ಲ. ಹೋಟ್ಲಿಗೆ ಹೋಗಿ ತಿನ್ನಬೇಕಾಗಿ ಅವಶ್ಯಕತೆ ಇರೋದಿಲ್ಲ, ಆಯಿತಾ. ನೋಡಿ ಸ್ವಲ್ಪ ರೈಸ್ ಉಳ್ಕೊಂಡಿದೆ. ನಾನು 1 kg ರೈಸ್ ತಗೊಂಡಿದ್ದೇನಲ್ಲ, ಅದರಲ್ಲಿ ಇಷ್ಟು ರೈಸ್ ಉಳ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಇದ್ದಲ್ಲ, ಅದಕ್ಕೋಸ್ಕರ ಅನ್ನ ಮತ್ತು ದಾಲ್ ಸಾರಲ್ಲಿ ಹಾಕಿ ಕೊಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ನಾನು ಒಮ್ಮೆಲೆ ಬೇಯಿಸ್ಕೊಂಡಿದ್ದೇನೆ, ಏನೂ ಆಗೋದಿಲ್ಲ. ಹೀಗೆ ಎತ್ತಿಟ್ಕೊತಿದ್ದೇನೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಮಿಕ್ಕಿ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾವು ಉಳಿದಿರುವಂಥ ಸ್ವಲ್ಪ 1-2 ಎಲೆ ಪುದೀನ ಹಾಕ್ಕೊಂಡಿದ್ದೀನಿ, ಮತ್ತು ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಗೋಡಂಬಿ 1-2, ಮತ್ತು ಸ್ವಲ್ಪ ಆನಿಯನ್ ಫ್ರೈ ಇತ್ತು ಅದು ಹಾಕಿದ್ದೇನೆ. ಅದರ ಮೇಲೆ ಒಂದು ಸ್ವಲ್ಪ ರೈಸನ್ನು ಹೀಗೆ ಹಾಕ್ಕೊಂಡಿದ್ದೇನೆ. ಹಾಕ್ಬಿಟ್ಟು ಇದಕ್ಕೆ ಟೈಟಾದ ಮುಚ್ಚಳವನ್ನು ಹೀಗೆ ಹಾಕೋಬೇಕು. ಲೋ ಫ್ಲೇಮಲ್ಲಿ ಗ್ಯಾಸ್ ಇರಬೇಕು. ಒಂದು 3 ನಿಮಿಷಗಳ ಕಾಲ ಇದೇ ರೀತಿ ದಮ್ ತೆಗಬೇಕು. ಇವಾಗ ಇದನ್ನು ಇಟ್ಟಿದ್ದೇನಲ್ಲ, ಹೆವಿಯಾದಂಥ ಒಂದು ಪಾತ್ರೆಯನ್ನು ನಾವು ಇದೇ ರೀತಿ ಹೀಗೆ ಮುಚ್ಚಿಟ್ಕೊಳ್ಳೋಣ, ಆಗ ದಮ್ ಬರುತ್ತೆ. ಇವಾಗ ಒಂದು 3 ನಿಮಿಷ ಹೀಗೆ ಇಟ್ಬಿಡೋಣ. ಆಗ ಚೆನ್ನಾಗಿ ಬೆಂದಿರುತ್ತೆ, ಗೊತ್ತಾಯ್ತಾ. ಹಾಫ್ ರೈಸಾಗಿ ಇಟ್ಟಿರ್ತೇವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಓಕೆನಾ. ಆಗಿದೆ. ಇವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇವೆ. ಅಯ್ಯೋ, ನೋಡಿ ಮಿಕ್ಸ್ ಮಾಡಿಯೂ ಸರ್ವ್ ಮಾಡ್ತಾರೆ, ಆದರೆ ನಾವು ಈ ರೀತಿ ಮಾಡೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾರೆ. ಕೆಲವರು ಫುಲ್ ಮಿಕ್ಸ್ ಮಾಡಿಯೂ ಬಡಿಸ್ತಾರೆ. ಈಗ ಸ್ಟೆಪ್ ಬೈ ಸ್ಟೆಪ್ ಬಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಯಾವುದೇ ಫುಡ್ ಕಲರ್ ಇಲ್ಲ, ಏನೂ ಇಲ್ಲ. ತುಂಬ ರುಚಿಕರವಾದ ಬಿರಿಯಾನಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್.